ಮೈಸೂರು ಜಿಲ್ಲೆ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಹೊಸ ಅಗ್ರಹಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ದೊಡ್ಡವಡ್ಡರಗುಡಿ ಗ್ರಾಮದ ಸರ್ಕಾರಿ ಶಾಲೆ ಕಾಂಪೌಂಡ್ ಕುಸಿದು ಬಿದ್ದಿದ್ದು ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಗೆ ಸೂಚಿಸುವ ಮೂಲಕ ಕೂಡಲೇ ಕೆಲಸ ಮಾಡಿಸಬೇಕು. ನರೇಗಾ ಯೋಜನೆ ಅಡಿ ಅನುದಾನ ಇದ್ದರೂ ಅನುಮತಿ ನೀಡುತ್ತಿಲ್ಲ ಎಂದು ಸದಸ್ಯ ಯೋಗೇಶ್ ಪ್ರಶ್ನಿಸಿದರು. ಶೀಘ್ರದಲ್ಲಿ ಶಾಲೆ ಪ್ರಾರಂಭವಾಗಲಿದೆ. ಕಾಂಪೌಂಡ್ ಇಲ್ಲದಿದ್ದಕ್ಕೆ ನಾಯಿ ಹಂದಿಗಳು ಶಾಲೆಯನ್ನೇ ವಾಸದ ಮನೆಯಾಗಿ ಮಾಡಿಕೊಂಡಿವೆ. ಇದರ ಬಗ್ಗೆ ಕೂಡಲೇ ಗಮನ ಹರಿಸಬೇಕು ಎಂದು ಒತ್ತಾಯಿಸಿದರು. ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು ವರದಿ ಮಹದೇವ್ ಸಿಸಿಬೇರ್ಯ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಉತ್ತಮವಾದ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು. ಆದರೆ ಶಾಲೆಗೆ ಎಲ್ಲ ರೀತಿಯ ಪರಿಕರಗಳು ಸವಲತ್ತುಗಳನ್ನು ಕೊಟ್ಟ ನಾವು ಪಂಚಾಯತಿಯಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ಕೊಟ್ಟಿದ್ದೀವಿ. ಆದರೆ ಕಾಂಪೌಂಡ್ ಈಗ ತೀರಾ ದುಸ್ಥಿತಿಲಿದೆ ಅಂತೇಳಿ ನೀವು ಬಂದು ನಮ್ಮ ಗಮನಕ್ಕೆ ತಗೊಬಂದಿದ್ದೀರಿ. ನಾನು ಕೂಡ ಹೋಗಿ ನೋಡಿದ್ದೀನಿ ಅದನ್ನು 3-4 ಬಾರಿ. ಶಾಲಾ ಉಪಾಧ್ಯಾಯರು ಕೂಡ 1-2 ಬಾರಿ ಬಂದು ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಪಂಚಾಯತಿಗೆ. ನಾವು ಅದನ್ನು 23-24ನೇ ಸಾಲಿನಲ್ಲಿ ಸೇರಿಸ್ಕೊಂಡಿದ್ದೀವಿ ಶಾಲಾ ಸಮಗ್ರ ಅಭಿವೃದ್ಧಿನಲ್ಲಿ. ಆದರೆ 25-26ನೇ ಸಾಲಿಗೆ ನಮಗೆ ಹೆಚ್ಚುವರಿಯಾಗಿ ಪರ್ಮಿಷನ್ ಕೊಡಬೇಕು. ಅದು ಪರ್ಮಿಷನ್ ಕೊಡದೇ ಇರೋದ್ರಿಂದ ಕಾನೂನು ತುರುಕಿರೋದ್ರಿಂದ ಈಗ ಸದ್ಯಕ್ಕೆ ಕಾಮಗಾರಿಯನ್ನು ಮಾಡೋಕ್ಕಾಗ್ತಾ ಇಲ್ಲ. ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳ ಜೊತೆ ನಾನು ಮಾತನಾಡಿ ಸಾಧ್ಯವಾದಷ್ಟು ಬೇಗ ಆ ಕಾಂಪೌಂಡ್ ನಿರ್ಮಾಣ ಕಾಮಗಾರಿಯನ್ನು ಮಾಡಿಕೊಡ್ಲಿಕ್ಕೆ ಕ್ರಮ ವಹಿಸ್ತೀನಿ.